ನನ್ನ ಪ್ರಕಾರ ಲೈಫ್ 95% ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್, ಎಫರ್ಟ್ 5% ಅಷ್ಟೇ. ವಿ ಆರ್ ನಾಟ್ ಹಿಯರ್ ಟು ವರ್ಕ್ ಆರ್ ಪುಟ್ ಎಫರ್ಟ್, ವಿ ಆರ್ ಹಿಯರ್ ಟು ಅಂಡರ್ಸ್ಟ್ಯಾಂಡ್. ವೆನ್ ಐ ವಾಸ್ 19 ಏನೋ ಸಣ್ಣ ಜಗಳ ಆಯಿತು ಮನೇಲಿ, ಐ ಲೆಫ್ಟ್ ಹೋಮ್. 1 ವರ್ಷ ಆಯ್ತು, ವಾಪಸ್ ಹೋಗಲಿಲ್ಲ. ತಣ್ಣೀರು ಮಗ್ ಇಟ್ಕೊಂಡಾಗ ನಾವು ಹಾಕೊಬೇಕಂದಾಗ ಸ್ನಾನ ಮಾಡುವಾಗ ಒಂದು ಮಗ್ ಇಟ್ಕೊಂಡಾಗ ಎಷ್ಟೊತ್ತು ಯೋಚನೆ ಮಾಡ್ತೀವಿ, ಅಷ್ಟೊತ್ತು ಹೆಸಿಟೇಟ್ ಆಗುತ್ತೆ, ಮೈಂಡ್ ಫೈಟ್ ಮಾಡುತ್ತೆ, ಬೇಡ ಬೇಡ ಬೇಡ. ಬಟ್ ಒಂದ್ಸಲ ಹಾಕೊಂಡ್ಬಿಟ್ರೆ ವಿ ಫೀಲ್ ಲೈಕ್ ಸೋ ನೈಸ್. ಮ್ಯಾನಿಫೆಸ್ಟಿಂಗಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಾವೇನು ಮಿಸ್ ಔಟ್ ಮಾಡ್ತೀವಿ, ವಾಂಟಿಂಗ್ ಹೊಟ್ಟೋಗ್ಬೇಕು ನ್ಯಾಚುರಲ್ ಆಗಿ, ಅವಾಗಲೇ ಇಟ್ ವಿಲ್ ಬಿ ಈಸಿ ಟು ಮ್ಯಾನಿಫೆಸ್ಟ್. ಫ್ರೆಂಡ್ಶಿಪ್ ಆ್ಯಂಡ್ ರಿಲೇಷನ್ಶಿಪ್ಸ್ ಎರಡರಲ್ಲೂ ನಾನು ಅನ್ಕೊಳ್ಳೋದು, ನನ್ಗನ್ಸೋದು, ಫಸ್ಟ್ ನೋ ಯುವರ್ ಸೆಲ್ಫ್, ಫಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಟ್ರೂಲಿ ಯು. ಯಾವುದೋ ಗಾಸಿಪ್ ನಡೀತಾ ಇದೆಯಾ, ಪ್ರೊಫೈಲ್ ಮಾಡ್ಕೋಬೇಕು. ಎಷ್ಟು ನಿಮಿಷ ಗಾಸಿಪ್ ನಡೀತಾ ಇದೆ, ಎಷ್ಟು ನಿಮಿಷ ಏನೋ ಇನ್ಫಾರ್ಮೇಟಿವ್ ಆಗಿ ನಡೀತಾ ಇದೆ, ಎಷ್ಟು ನಿಮಿಷ ಪ್ರೊಡಕ್ಟಿವ್ ಆಗಿದೆ. ಐ ಟ್ರೀಟ್ ಮನಿ ಆ್ಯಸ್ ಎನ್ ಎನರ್ಜಿ. ಇವಾಗ ನನಗೆ ಬಂತ, ನಾನು ಇಫ್ ಐ ಕ್ಯಾನ್ ಎಂಪವರ್ ಸಮ್ ಒನ್ ವಿತ್ ದಟ್ ಮನಿ, ಇವನ್ 10 rupees ಇಫ್ ಐ ಕ್ಯಾನ್ ಚೇಂಜ್, ಇಫ್ ಐ ಆಮ್ ಗಿವಿಂಗ್ ಎನರ್ಜಿ ಟು ದಟ್ ಪರ್ಸನ್, ಏನು ಅವ್ರ ಲೈಫಲ್ಲಿ ಏನಾರು ಆಗ್ಬೋದು. ಸೊ ಆ ಥರ ಎಂಪವರ್ ಮಾಡೋಣ ಅಂತ ಆಸೆ ನನಗೆ. ದ ಬೆಸ್ಟ್ ವೇ ಟು ಡೀಲ್ ವಿತ್ ಫಿಯರ್ ಇದೆಲ್ಲ ಅಂದರೆ ಫೇಸಿಂಗ್ ಇಟ್. ದಟ್ ವಿಲ್ ರಿಯಲಿ ಹೆಲ್ಪ್. I would want to share this. I'm not harsh on myself. Even now I fall down. Even now I become lazy. But ಏನಾದರೂ I don't take that guilt. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್, ಇಟ್ ಈಸ್ ಒನ್ ಆ್ಯಂಡ್ ಓನ್ಲಿ ರಾಕೇಶ್ ಅವರು. ಪ್ರೀತಿಯಿಂದ ರಾಕೇಶ್ ಅನ್ಬೋದು. ಇನ್ನೊಂದಷ್ಟು ಜನ ಪ್ರೊಫೆಷ್ನಲಿ ಅವ್ರಿಗೊಂದು ಐಡೆಂಟಿಟಿ ಕೊಡಬೇಕಂದಾಗ ರಾಕೇಶ್ ಅಡಿಗ ಅವ್ರು ಅನ್ಬೋದು. ರ್ಯಾಪರ್, ಆ್ಯಕ್ಟರ್, ಡೈರೆಕ್ಟರ್, ಡೀಪ್ ಥಿಂಕರ್ ಆ್ಯಂಡ್ ಅನ್ ಎಕ್ಸ್ಪ್ಲೋರರ್ ಫಾರ್ ಲೈಫ್. 100%. ಸೊ ರಾಕೇಶ್, ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಹೇಗಿದ್ದೀರಾ ಡೂಡ್? ಥ್ಯಾಂಕ್ ಯು, ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅಂದರೆ ಈಗ ಒಂದು ಕಾರಿಗೆ 5 ಗೇರು, ಒಂದು ರಿವರ್ಸ್ ಗೇರು ಹೇಗಿರುತ್ತೋ, ಕೆಲವು ಸತಿ ಯಾವ್ಯಾವ ಗೇರನ್ನು ಹಾಕಬೇಕು ನಮಗೆ ಲೈಫ್ ಹೇಳ್ಕೊಡುತ್ತೆ. ಕೆಲವು ಸತಿ ನಾವು ಅನ್ನೋ ಈಗೋ, ನಾನೇನೋ ಮಾಡ್ತಾಯಿದ್ದೀನಿ ಅನ್ನೋದು ಆ ಗೇರನ್ನು ಹಾಕ್ಸತ್ತೆ. ಐ ಥಿಂಕ್ ಐ ಆಮ್ ಇನ್ ಬಿಟ್ವೀನ್ ಬೋತ್. ಎಲ್ಲಿ ಈಗೋನ್ ಬಿಡಬೇಕು, ಎಲ್ಲಿ ಏನೋ ನನ್ನನ್ನು ಮೀರಿದ್ದು ತುಂಬ ಇದೆ, ಮುಚ್ಕೊಂಡು ಫ್ಲೋ ಜೊತೆಗೆ ಹೋಗಬೇಕು, ಈ ಎರಡು ಕಾಂಟೆಂಪ್ಲೇಷನಲ್ಲಿ ನಾನಿದ್ದೀನಿ. ಬಟ್ ಯು ಟೆಲ್ ಮೀ, ಹೇಗಿದ್ದೀರಾ? ಎವಾಲ್ವ್ ಆಗ್ತಾ ಇದ್ದೀನಿ, ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒನ್ ಸಕ್ಸಸ್ ಇಸ್ ವಾಟ್ ಐ ವಾಸ್ ಬಿಫೋರ್. ಐ ಆಮ್ ಎವಾಲ್ವಿಂಗ್ ಆ್ಯಂಡ್ ಆ ಸ್ಪೀಡ್ ಜಾಸ್ತಿ ಆಗ್ತಾ ಇದೆ. ನಂದೊಂದು ಡೆಫಿನೇಷನ್ ಏನಂದರೆ, ದ ಪ್ರೋಸೆಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ಲೈಫ್ ಇಟ್ ಸೆಲ್ಫ್ ಈಸ್ ಲೈಫ್. ದೆರ್ ಇಸ್ ನೋ ಗೋಲ್ ಆರ್ ಡೆಸ್ಟಿನಿ. ಅದೊಂದು ಪ್ರೋಸೆಸ್, ನೆವರ್ ಎಂಡಿಂಗ್ ಪ್ರೋಸೆಸ್. ಏನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರೋಸೆಸ್ಸೇ ಲೈಫ್. ವೆರಿ ನೈಸ್. ಅದೇ ಲೈಫ್ ಇಸ್ ಅಬೌಟ್ ಏನೇ ಎಕ್ಸ್ಪೀರಿಯನ್ಸ್ ಬಂದರೂ ಅದನ್ನು ನಾವು ಹೆಂಗೆ ಪರ್ಸೀವ್ ಮಾಡ್ತೀವಿ, ಅದು ಹೆಂಗೆ ಒಳಗಡೆ ನಮಗೆ ಪ್ರೋಗ್ರಾಮ್ ಆಗುತ್ತೆ, ನಮ್ಮ ಬಿಹೇವಿಯರು ಅಥವಾ ಅದು ಡಿಪೆಂಡ್ಸ್ ಆನ್ ಹೌ ವಿ ಎವಾಲ್ವ್ ಅಲ್ವಾ. ಸೊ ಇವಾಗ ಗಾಡೀಲಿ ಚೆಕ್ ಇಂಜಿನ್ ಲೈಟ್ ಹೆಂಗೆ ಬರುತ್ತೆ, ಹಾಗೆ ನಮಗೆ ಪೇಯ್ನ್ ಆಗುತ್ತೆ, ಸಫರ್ ಆಗ್ತೀವಿ, ಮೇನ್ಲಿ ಮೆಂಟಲಿ. ಸೊ ಅದಾದಾಗ ಎಲ್ಲಿ ಯಾವ ಪಾರ್ಟ್ ಏನು ಪ್ರಾಬ್ಲಮ್ ಇದೆ ಅಂತ ಹುಡ್ಕೊಳ್ಳೋದು, ರಿಪೇರಿ ಮಾಡೋದು, ಮತ್ತೆ ಓಡಿಸೋದು. ನನ್ನ ಪ್ರಕಾರ ಈಗೋ ಇಸ್ ಮೈ ಬೆಸ್ಟ್ ಫ್ರೆಂಡ್. ಈಗೋ ಇಲ್ಲ ಅಂದರೆ ಇವಾಗ ಲೇಮನ್ ಟರ್ಮ್ಸಲ್ಲಿ ಹೇಳಬೇಕಂದ್ರೆ, ನಾನು ಪ್ರಜ್ಞೆ ತಪ್ಪು ಬಿದ್ದೋಗಿರ್ತೀನಿ, ಅಥವಾ ಯಾರೋ ಪ್ರಜ್ಞೆ ತಪ್ಪು ಬಿದ್ದೋಗಿರ್ತಾರೆ, ಯಾರೋ ಎಬ್ಬಿಸ್ಬಿಟ್ಟು ಯಾರಪ್ಪ ಯಾರು ನೀನು ಅಂದರೆ ಏನು ಬರುತ್ತೆ ಅವ್ರ ಬಾಯಿಂದ, ದಟ್ ಈಸ್ ದೇರ್ ಈಗೋ. ಇಟ್ ಹೆಲ್ಪ್ಸ್ ದೆಮ್ ಐಡೆಂಟಿಫೈ ದೆಮ್ ಸೆಲ್ಫ್. ಇಟ್ ಈಸ್ ದೇರ್ ಬೆಸ್ಟ್ ಫ್ರೆಂಡ್. ಅದಿಲ್ಲ ಅಂದರೆ ಕಷ್ಟ, ನಾವು ಎಫರ್ಟ್ ಹಾಕ್ತಾ ಇರ್ಬೇಕು ನಾಪಿಸ್ಕೊಳ್ಳೋಕ್ಕೆ. ಸೊ ಎಷ್ಟು ಥರ ಈಗೋ ಇದೆ ನಮಗೆ. ನಾವು ಫ್ರೆಂಡ್ಸ್ ಜೊತೆ ಒಂದು ಈಗೋ ಇಟ್ಕೊಂಡಿರ್ತೀವಿ, ನಾವು ಪ್ರೊಫೆಷನಲ್ ಒಂದು ಈಗೋ ಇಟ್ಕೊಂಡಿರ್ತೀವಿ, ತಂದೆ ತಾಯಿ ಜೊತೆ ಒಂದು ಈಗೋ ಇಟ್ಕೊಂಡಿರ್ತೀವಿ. ಅದು ನೆಗೆಟಿವ್ ಅಲ್ಲ, ಇಟ್ ಈಸ್ ರಿಕ್ವೈರ್ಡ್. ಆ್ಯಂಡ್ ನಾನೊಂದು ಫಾರ್ಮುಲಾ ಇಟ್ಕೊಂಡಿದ್ದೀನಿ, ಹೌ ಟು ಸಿ ಇಫ್ ಈಗೋ ಇಸ್ ಥಿಕ್ ಆರ್ ಥಿನ್. ಅಂದರೆ ತುಂಬ ಸಿಂಪಲಾಗಿ ಹೇಳಬೇಕಂದ್ರೆ, ನಿಮ್ಮ ಈಗೋ ಥಿಕ್ಕಾಗಿದ್ದರೆ ನೀವು ಬೇಗ ಇರಿಟೇಟ್ ಆಗ್ತೀರಾ, ಬೇಗ ಕೋಪ ಬರುತ್ತೆ, ಬಿಕಾಸ್ ಇಟ್ಸ್ ಡೂಯಿಂಗ್ ಇಟ್ಸ್ ಜಾಬ್. ಇಫ್ ಐ ಹ್ಯಾವ್ ಅ ಥಿಕ್ ಈಗೋ ದಟ್ ಐ ಆಮ್ ಆ್ಯನ್ ಆ್ಯಕ್ಟರ್, ನನಗೆ ಏನು ಮಾಡೋದು, ನನ್ನ ಮುಂದೆ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡ್ರೆ ಸಾಕು, ನನಗೆ ಐ ವಿಲ್ ಗೆಟ್ ಟ್ರಿಗರ್ಡ್. ದಟ್ ಈಸ್ ಮೈ ಬೆಸ್ಟ್ ಫ್ರೆಂಡ್ ಡೂಯಿಂಗ್ ಇಟ್ಸ್ ಜಾಬ್. ಓಕೆ, ನಾವು ಹಂಗೆ ನೋಡಿದ್ರೆ. ಸೊ ಈಗೋ ಎಷ್ಟು ತಿನ್ನಾಗಿ ಇಟ್ಕೊತೀವಿ ನಾವು, ಅಷ್ಟು ಫ್ರೀ ಫ್ಲೋ ಆಗುತ್ತೆ. ಈಗೋ ಬಿಟ್ಟಿರೋಕ್ಕಾಗಲ್ಲ. ಬಟ್ ದೇರ್ ಆರ್ ಫ್ಯೂ ಪೀಪಲ್ ಈಗೋನು ಬಿಟ್ಟು ಅಚೀವ್ ಮಾಡಿದವರು ಇರ್ತಾರೆ. ಅವ್ರನ್ನ ಅಡ್ರೆಸ್ ಮಾಡ್ಕೋಬೇಕಾದ್ರೆ ಇವನು ಅಂತಾರೆ. ಈ ಕೆಲವು ಸಾಧಕರು ಎಲ್ಲ, ಇವನೇನು ಮಾಡ್ದಾಗ ಗೊತ್ತಾ, ಇವನು ಎಲ್ಲಿಗೆ ಹೋದಾಗ ಗೊತ್ತಾ ಅಂತಾರೆ.
ಐ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ದಟ್ ಸ್ಟೇಟ್. ಬಟ್ ನನಗೆ ಈಗೋ ಎಷ್ಟು ತಿನ್ನಾಗಿರಬೇಕು ಆ್ಯಂಡ್ ಹೆಂಗೆ ಗೊತ್ತಾಗುತ್ತೆ ನಮ್ಮ ಈಗೋ ತಿನ್ನಾಗಿದೆಯಾ ತಿಕ್ಕಾಗಿದೆಯಾ. ಐ ಹ್ಯಾವ್ ಅ ಫಾರ್ಮುಲಾ ನನಗೆ ನಾನು ಅಂದ್ಕೊಂಡಿರೋದು. ದಟ್ ಇಸ್ ಇಫ್ ಯು ಆರ್ ಲುಕಿಂಗ್ ಡೌನ್ ಆನ್ ಸಮ್ ಒನ್ ಇನ್ ಎನಿ ವೇ, ದಟ್ ಈಸ್ ಈಗೋ. ಇಫ್ ಯು ಆರ್ showing sympathy towards someone, that is ego. If you are showing empathy towards someone, that is not ego. There is a difference. ಅಯ್ಯೋ ಪಾಪ is sympathy. ಅವ್ರ ಶೂಸಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋದು ಎಂಪತಿ. ಸಹಾನುಭೂತಿ. ಅವ್ರ ಶೂಸಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದಾಗ ನಾವು ನೆಸೆಸರಿಲಿ ಸಿಂಪತಿ ತೋರಿಸಲ್ಲ. ಎಷ್ಟೊಂದು ಸಲ ಇಲ್ಲ ಬುದ್ಧಿ ಬರಲಿ ಅಂತ ಬಿಡ್ತೀವಿ, ಎಷ್ಟೊಂದು ಸಲ ಅವರೇ ಅನುಭವಿಸ್ಲಿ ಅಂತ ಬಿಡ್ತೀವಿ. ಐ ಥಿಂಕ್ ದಟ್ ಈಸ್ ಎಂಪತಿ. ಸೊ ಅದನ್ನು ಯಾವಾಗಲೂ ನಾವು ಚೆಕ್ ಮಾಡ್ಕೊತಾ ಇದ್ರೆ ನಮ್ಮಲ್ಲಿ ಆರ್ ವಿ ಇನ್ ಪ್ಲೇಸ್ ಅಂತ, ಆ್ಯಂಡ್ ವಿ ಆರ್ ದ ಬೆಸ್ಟ್ ಜಡ್ಜ್. ಅದನ್ನು ನಾವು ಚೆಕ್ ಮಾಡ್ಕೊತಾ ಇದ್ರೆ. ಎನಿಥಿಂಗ್ ದಟ್ ಯು ವುಡ್ ಲೈಕ್ ಟು ಶೇರ್ ವಿತ್ ಅಸ್? ಇಲ್ಲ, ಈಗಲೂ ಐ ಪ್ರಾಕ್ಟೀಸ್ ಕ್ರಿಯಾ ಎವ್ರಿ ಡೇ ವಿತೌಟ್ ಫೇಲ್. ಬಿಗ್ ಬಾಸ್ ಅಲ್ಲಿ ಇರುವಾಗಲೂ ಐ ಯೂಸ್ ಟು ಪ್ರಾಕ್ಟೀಸ್ ಸುದರ್ಶನ ಕ್ರಿಯಾ, ದ ಬ್ರೀದಿಂಗ್ ಎಕ್ಸಸೈಸ್. ಈಗಲೂ ಐ ಡೂ ಇಟ್. ಬಟ್ ಇವೆಲ್ಲ ಎಕ್ಸ್ಪೀರಿಯನ್ಸಿಂದ ವಾಟ್ ಐ ವುಡ್ ಲೈಕ್ ಟು ಟೆಲ್ ದ ಯಂಗ್ಸ್ಟರ್ಸ್ ಇಸ್, ಬಿಫೋರ್ ಎಂಟರಿಂಗ್ ಸ್ಪಿರಿಚುಯಾಲಿಟಿ, ಈವನ್ ನೀವು ಯೋಚನೆ ಮಾಡೋದಕ್ಕಿಂತ ಮುಂಚೆ, ಅಂದರೆ ಸ್ಪಿರಿಚುಯಾಲಿಟಿ ಅಂದರೆ ವಾಟ್ ಐ ಮೀನ್ ಇಸ್ ಲೈಕ್ ಥರ್ಡ್ ಐ ಅಥವಾ ಕುಂಡಲಿನಿ ಅಥವಾ ಆಸ್ಟ್ರಲ್ ಟ್ರಾವೆಲ್, ಏನೇನೋ ಇವಾಗ ಆ ಥರದ್ದೆಲ್ಲ ಏನಿದೆ, ಬಿಫೋರ್ ಎಂಟ್ರಿಂಗ್ ದೇರ್ ವೆರಿ ವೆರಿ ಫಂಡಮೆಂಟಲ್ಸ್. ಫಸ್ಟ್ ಬ್ರೈನ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಮೈಂಡ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್ ದ ಮಿರಾಕಲ್ಸ್ ಆಫ್ ಬ್ರೈನ್ ಫಸ್ಟ್, ಅಂಡರ್ಸ್ಟ್ಯಾಂಡ್ ದ ಮಿರಾಕಲ್ಸ್ ಆಫ್ ಯುವರ್ ಮೈಂಡ್ ಫಸ್ಟ್. ಅದನ್ನು ನೀವು ಫೆಮಿಲಿಯರ್ ಆದಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಹೆಂಗೆ ಇದನ್ನೆಲ್ಲ ಅಪ್ರೋಚ್ ಮಾಡ್ಬೋದು. ಆ್ಯಂಡ್ ವಾಟ್ ಈಸ್ ಕರ್ಮ, ಕರ್ಮ ಅಂದ ತಕ್ಷಣ ಅಗೇನ್ ದಟ್ ಈಸ್ ಆಲ್ಸೋ ಅ ವೆರಿ ಕರಪ್ಟೆಡ್ ವರ್ಡ್ ಇವಾಗ. ಸೊ ಹೌ ಡು ಯು ಪರ್ಸೀವ್ ಇಟ್ ಇನ್ ಅ ಸೈಂಟಿಫಿಕ್ ವೇ? ನನ್ನ ಪ್ರಕಾರ ಕರ್ಮ ಅಂದರೆ ಕೆಲಸ ನೀವು ಮಾಡಿದ್ದು ನಿಮ್ಮನ್ನು ಕಾಯತ್ತೆ ಅಥವಾ ನಿಮ್ಮನಿಗೆ ಅದು ವಾಪಸ್ ಬರುತ್ತೆ ಅನ್ನೋದು ಒಂದು ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ದೇರ್ ಕುಡ್ ಬಿ ಮೆನಿ ನಂದೊಂದು ಥೀಸಿಸ್ ಹೇಳ್ಬೋದಾ? ಎಸ್ ಪ್ಲೀಸ್. ಸೊ ನಮ್ಮದು ಖುಷಿ ಮತ್ತು ದುಃಖ ಪ್ರೋಸೆಸ್ ಮಾಡೋದು ಬ್ರೈನಲ್ಲಿ ಒಂದು ಪಾರ್ಟ್, ಅಮಿಗ್ಡಲಾ ಏನೋ ಅಂತ. ಅಮಿಗ್ಡಲಾ, ಓಕೆ. ಸೊ ಇಟ್ ಆಲ್ವೇಸ್ ವಾಂಟ್ಸ್ ಟು ಬಿ ಇನ್ ದ ಮಿಡಲ್. ತುಂಬ ಲೇಮ್ಯಾನ್ ಟರ್ಮ್ಸಲ್ಲಿ ಹೇಳ್ಬೇಕಂದ್ರೆ, ಇಟ್ ಡಸಂಟ್ ವಾಂಟ್ ಟು ಬಿ ಟು ಹ್ಯಾಪಿ ಆರ್ ಟು ನ್ಯೂಟ್ರಲ್ ಗೇರ್. ಇಟ್ ಆಲ್ವೇಸ್ ವಾಂಟ್ ಟು ಬಿ ಇನ್ ಎ ನ್ಯೂಟ್ರಲ್, ಲೈಕ್ ಅ ಪೆಂಡ್ಯುಲಮ್ ಅನ್ಕೊಳ್ಳಿ. ಓಕೆ. ಸೊ ನಾನು ಏನೋ ಎಕ್ಸ್ಟರ್ನಲ್ ಸ್ಟಿಮ್ಯುಲೇಟ್ ಮಾಡ್ತೀನಿ, ಅದು ಸೋಷಿಯಲ್ ಮೀಡಿಯಾ ಆಗ್ಬೋದು, ಏನೇ ಆಗ್ಬೋದು, ಎಕ್ಸ್ಟರ್ನಲ್ ಸ್ಟಿಮ್ಯುಲೇಟ್ ಮಾಡ್ತೀನಿ ಪ್ಲೆಷರ್. ವೆನ್ ಇಟ್ ಗೋಸ್ ಬ್ಯಾಕ್ ಇಟ್ ವಿಲ್ ಬಿ ಅದರ್ ಎಕ್ಸ್ಟ್ರೀಮ್. ಅವಾಗ ನಮ್ಮ ಕಾನ್ಷಿಯಸ್ ಇಲ್ಲದೆ ಏನು ಮಾಡ್ತೀವಿ, ಅಗೇನ್ ವಿ ಪುಷ್ ಸಮ್ ಎಕ್ಸ್ಟರ್ನಲ್ ಸ್ಟಿಮ್ಯುಲೇಷನ್, ಅಗೇನ್ ಇದು ದೂರ ಬರುತ್ತೆ. ಮತ್ತೆ ಹಿಂಗೆ ಹೋಗ್ತಾ ಹೋಗ್ತಾ ಇಟ್ ಬಿಕಮ್ಸ್ ಅ ಸರ್ಕಲ್, ಲೂಪ್. ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ಸೊ ಹ್ಯಾಬಿಟ್ ಆಗ್ಬಿಡುತ್ತೆ. ಅದು ಕಾಫಿ ಆಗ್ಬೋದು, ಸೋಷಿಯಲ್ ಮೀಡಿಯಾ ಆಗ್ಬೋದು, ಏನಾಗ್ಬೋದು, ನಮ್ಮ ಕಂಟ್ರೋಲ್ ಇಲ್ಲದೆ ನಾವು ಯಾವಾಗ ಮಾಡ್ತೀವಿ, ಬಿಕಾಸ್ ಇಟ್ ಬಿಕಮ್ಸ್ ಅ ಲೂಪ್, ಪ್ಯಾಟರ್ನ್. ಇಟ್ ಬಿಕಮ್ಸ್ ಅ ಪ್ಯಾಟರ್ನ್. ಸೊ ನಮ್ಮ ಥಿಂಕಿಂಗಲ್ಲೂ ಪ್ಯಾಟರ್ನ್ ಇದೆ, ಅದರಲ್ಲೂ ಅದು ಕರ್ಮನೇ. ಸೊ ಇಫ್ ಐ ಆಮ್ ವರಿಂಗ್ ಟೂ ಮಚ್ ಆ್ಯಂಡ್ ಅದು ನನಗೆ ಬ್ರೈನ್ ಆಟೋಮೇಟ್ ಆಗಿಬಿಟ್ರೆ ಅದು ಕರ್ಮ. ಸೊ ಹೌ ಡು ದಟ್ ಈಸ್ ವಾಟ್. ಇವಾಗ ನೀವು ಯಾವುದೇ ಫಿಲಾಸಫಿ ಅಥವಾ ಯಾರೇ ಕರ್ಮ ಬಗ್ಗೆ ಏನ್ಷಿಯಂಟಲ್ಲಿ ಮಾತಾಡಿರೋದನ್ನ ಈ ಆಸ್ಪೆಕ್ಟಲ್ಲಿ ನೋಡಿದ್ರೆ ಇಟ್ ವಿಲ್ ಮ್ಯಾಚ್, ಇಟ್ ವಿಲ್ ಕಾಂಪ್ಲಿಮೆಂಟ್. These are patterns which you have, good ones you have to maintain. Just understanding this will solve 50%. And being aware will solve other 50%. ನನ್ನ ಪ್ರಕಾರ ಲೈಫ್ 95% ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್, ಎಫರ್ಟ್ 5% ಅಷ್ಟೇ. ವಿ ಆರ್ ನಾಟ್ ಹಿಯರ್ ಟು ವರ್ಕ್ ಆರ್ ಪುಟ್ ಎಫರ್ಟ್, ವಿ ಆರ್ ಹಿಯರ್ ಟು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ನಾನು ಯಾವಾಗಲೂ ಹೆಂಗಂದ್ರೆ ಆ ಮೊಮೆಂಟಲ್ಲಿ ಟಪ್ ಅಂತ ಮಾಡಿಬಿಡ್ತೀನಿ. ಐ ಡೋಂಟ್ ಕ್ಯಾಲ್ಕುಲೇಟ್ ಟೂ ಮಚ್. ವೆನ್ ಐ ವಾಸ್ 19 ಏನೋ ಸಣ್ಣ ಜಗಳ ಆಯಿತು ಮನೇಲಿ, ಐ ಲೆಫ್ಟ್ ಹೋಮ್. 1 ವರ್ಷ ವಾಪಸ್ ಹೋಗಲಿಲ್ಲ. ಜಸ್ಟ್ ಸುಮ್ಮನೆ ಕೋಪದಲ್ಲಿ ಮನೆ ಆಚೆ ಕಾಲಿಟ್ಟವನು 1 ವರ್ಷ ವಾಪಸ್ ಹೋಗಲಿಲ್ಲ. ಸೊ ಐ ಬಿಲೀವ್ ಇನ್ ದ್ಯಾಟ್. ಐ ಕಾಲ್ ಇಟ್ ತಣ್ಣೀರ್ ಮಗ್ ಫಾರ್ಮುಲಾ. ಅಂದರೆ ನೀವು ಇವಾಗ ಮನೇಲಿ ಕೂತಿರ್ತೀರ, ಅಮ್ಮ ಹೇಳ್ತಾರೆ ಹೋಗಿ ಮಾರ್ಕೆಟ್ಗೆ ಹೋಗಿ ತರಕಾರಿ ತೊಗೊಂಬ. ಯಾರು ಹೋಗ್ತಾರೆ? ಬಿಕಾಸ್ ಯು ಆರ್ ಇಮ್ಯಾಜಿನಿಂಗ್ ಯುವರ್ ಸೆಲ್ಫ್ ಗೋಯಿಂಗ್ ಇನ್ ದ ಬೈಕ್, ಈ ಬಿಸಿಲಲ್ಲಿ ಹೋಗಬೇಕು, ತರಕಾರಿ ಎತ್ಕೊಬೇಕು, ಬರಬೇಕು. ಅವೆಲ್ಲ ಇಮ್ಯಾಜಿನೇಷನ್ ವಿಲ್ ಮೇಕ್ ಯುವರ್ ಎನರ್ಜಿ ಡೌನ್. ಜಸ್ಟ್ ಗೋ ಆ್ಯಂಡ್ ಲಿಫ್ಟ್ ದ ಕೀ, ರೆಸ್ಟ್ ಎಲ್ಲ ಆಗತ್ತೆ. ಆ ಮೊಮೆಂಟಲ್ಲಿ ಜಸ್ಟ್ ಹೋಗಿ ಕೀ ಎತ್ಕೊಂಡ್ಬಿಟ್ರೆ ಎದ್ದು ನಿಂತು, ಬೇರೆ ಎಲ್ಲ ಆಟೋಮೆಟಿಕ್ಕಾಗಿ ಬ್ರೈನ್ ವಿಲ್ ಟೇಕ್ ಕೇರ್, ಮೈಂಡ್ ವಿಲ್ ಟೇಕ್ ಕೇರ್. ಅಷ್ಟೇ. ತಣ್ಣೀರ್ ಮಗ್ ಇಟ್ಕೊಂಡಾಗ ನಾವು ಹಾಕೊಬೇಕಂದಾಗ, ಸ್ನಾನ ಮಾಡುವಾಗ ಒಂದು ಮಗ್ ಇಟ್ಕೊಂಡಾಗ ಎಷ್ಟೊತ್ತು ಯೋಚನೆ ಮಾಡ್ತೀವಿ, ಅಷ್ಟೊತ್ತು ಹೆಸಿಟೇಟ್ ಆಗುತ್ತೆ, ಮೈಂಡ್ ಫೈಟ್ ಮಾಡುತ್ತೆ, ಬೇಡ ಬೇಡ ಬೇಡ. ಬಟ್ ಒಂದ್ಸಲ ಹಾಕೊಂಡ್ಬಿಟ್ರೆ ವಿ ಫೀಲ್ ಲೈಕ್ ಇಟ್ಸ್ ಸೋ ನೈಸ್.
ಜಸ್ಟ್ ಜಂಪ್ ಇಂಟು ಇಟ್. ಸೊ ಈ ಥರ ನಾನು ಕಾಯಿನ್ ಮಾಡಿರ್ತೀನಿ ಒಂದೊಂದು. ಸಾರಿ, ತಣ್ಣೀರ್ ಮಗ್ ಫಾರ್ಮುಲಾ. ಚೆನ್ನಾಗಿದೆ ತಣ್ಣೀರ್ ಮಗ್. ಇನ್ನೊಂದು ಕಾಯಿನ್ ಮಾಡಿರೋದು ಐಸೆ ಸೀತಾಪತಿ ಸಿಂಡ್ರೋಮ್ ಅಂತ. ಏನಂಗಂದ್ರೆ ದೇರ್ ಇಸ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಇನ್ ಅನಂತ್ ನಾಗ್ ಸರ್ ಮೂವಿ, ಉಮೇಶ್ ಸರ್ ಮಾಡಿರೋದು ಸೀತಾಪತಿ. ಅಯ್ಯೋ ಅವ್ರು ಏನಾರು ಅನ್ಕೊಂಡ್ಬಿಟ್ರ ಅದ ಅವ್ರು ಬೇಜಾರು ಮಾಡ್ಕೊಂಡ್ಬಿಟ್ರಾ? ಎಕ್ಸಾಕ್ಟ್ಲಿ ಆ ಸಿಂಡ್ರೋಮ್ ನಮ್ಗೆಲ್ಲರಿಗೂ ಇರುತ್ತೆ ಅಂತ ಒಳಗಡೆ ಡೀಪ್ ವಿತಿನ್. ಯಾರೇನು ಅನ್ಕೊಂತಾರೆ, ವಿ ಆರ್ ಅ ಫುಲ್ ಏನೋ ಅದರ್ಸ್ ಒಪಿನಿಯನ್ ಮ್ಯಾಟರ್ ಟು ಅಸ್ ಸೋ ಮಚ್ ದಟ್ ಹಿಂಗೆ ಇರಬೇಕು ಅಥವಾ ಹಿಂಗೆ ಜಸ್ಟ್ ಟು ಪ್ಲೀಸ್ ಅದರ್ ಪೀಪಲ್, ಅವರಿಂದ ವ್ಯಾಲಿಡೇಷನ್ ಸಿಗಬೇಕು ಅಂತಲೇ ನಾವು ಎಷ್ಟೊಂದು ಮಾಡ್ತೀವಿ. ಒಂದೊಂದು ಸಲ ನಮ್ಮ ಕಂಫರ್ಟ್ ನಮ್ಮ ಆಸೆನೂ ಬಿಟ್ಟು ನಾವು ಬೇರೆಯವ್ರಿಗೋಸ್ಕರ ಇದು ಮಾಡ್ತಾ ಇರ್ತೀವಿ. ಐ ಮೀನ್ ಟು ಸೇ ಅವ್ರಿಗೆ ಈಲ್ಡ್ ಆಗ್ತೀವಿ. ಐ ಕಾಲ್ ದಟ್ ಸೀತಾಪತಿ ಸಿಂಡ್ರೋಮ್ ಅಂತ. ಮ್ಯಾನಿಫೆಸ್ಟಿಂಗಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಾವೇನು ಮಿಸ್ ಔಟ್ ಮಾಡ್ತೀವಿ, ವಾಂಟಿಂಗ್ ಹೊಟ್ಟೋಗ್ಬೇಕು ನ್ಯಾಚುರಲ್ ಆಗಿ. ಆವಾಗಲೇ ಇಟ್ ವಿಲ್ ಬಿ ಈಸಿ ಟು ಮ್ಯಾನಿಫೆಸ್ಟ್. ಇವಾಗ ನಾನು ಹಿಂಗೆ ಕೂತ್ಕೊಂಡು ಇಮ್ಯಾಜಿನ್ ಮಾಡ್ಕೊಂಡ್ರೆ ಅಥವಾ ಈ ಟ್ರಿಕ್ಸ್ ಮಾಡಿದ್ರೆ ನನಗೆ ಇದು ಸಿಗುತ್ತೆ. ಅಗೇನ್ ಯು ಆರ್ ಯೂಸಿಂಗ್ ಅ ಕ್ಯಾಲ್ಕುಲೇಷನ್, ಯು ಆರ್ ಯೂಸಿಂಗ್ ಯುವರ್ ಲಾಜಿಕಲ್ ಮೈಂಡ್. ಅದು ಇಲ್ಲ, ಡೀಪ್ ಯು ಶುಡ್ ಬಿಕಮ್, ನೋ ಥಿಂಕಿಂಗ್, ಬಿಕಮ್, ಜಸ್ಟ್ ಬಿಕಮ್ ದಟ್. ಆ್ಯಂಡ್ ಒನ್ ಮೋರ್, ಐ ಸ್ಟ್ರಾಂಗ್ಲಿ ಫೀಲ್, ನನ್ನ ಎಕ್ಸ್ಪೀರಿಯನ್ಸಲ್ಲಿ, ಐ ಡೋಂಟ್ ನೋ ಇಫ್ ಇಟ್ ಇಸ್ ರೈಟ್ ಆರ್ ರಾಂಗ್ ಅಥವಾ ಕರೆಕ್ಟ್ ಅಥವಾ ಎಕ್ಸಾಕ್ಟ್ ಗೊತ್ತಿಲ್ಲ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡಿರೋದು, ಇರೋ ಸಿಚುವೇಶನಲ್ಲಿ ನಾವು ಇಫ್ ವಿ ಕಮ್ ಇನ್ ಟರ್ಮ್ಸ್ ವಿತ್ ಇಟ್, ಖುಷಿ ಆದರೆ ಮಾತ್ರ ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗಕ್ಕೆ ಸಾಧ್ಯ. ವಾಟ್ ಎವರ್ ವಿ ಹ್ಯಾವ್, ಇಫ್ ವಿ ಸ್ಟಾರ್ಟ್ ಫೀಲಿಂಗ್ ಅಬಂಡೆಂಟ್, ಅವಾಗ ಮಾತ್ರ ಸಾಧ್ಯ ನೆಕ್ಸ್ಟ್ ಸ್ಟೇಜ್ಗೆ ಹೋಗಕ್ಕೆ. ಯಾಕಂದರೆ ಕೊಟ್ಟಿರೋದನ್ನೇ ನಾವು ಅನುಭವಿಸ್ತಾ ಇಲ್ಲ. ವಿ ವಾಂಟಿಂಗ್ ವಿ ಆರ್ ಲೈಕ್ ಬೆಗ್ಗರ್ಸ್ ಆಗಿಬಿಟ್ಟಿದ್ದೀವಿ. ಇನ್ನೇನು ಎಕ್ಸ್ಟ್ರಾ ಹಿಂಗೆ ಸಿಗತ್ತೆ. ಫ್ರೆಂಡ್ಶಿಪ್ ಆ್ಯಂಡ್ ರಿಲೇಷನ್ಶಿಪ್ಸ್ ಎರಡರಲ್ಲೂ ನಾನು ಅನ್ಕೊಳ್ಳೋದು, ನನಗನ್ಸೋದು, ಫಸ್ಟ್ ನೋ ಯುವರ್ ಸೆಲ್ಫ್, ಫಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಟ್ರೂಲಿ ಯು ವಾಂಟ್. ಅದಕ್ಕೆ ತಕ್ಕಂಗೆ ಫ್ರೆಂಡ್ಸ್ ಆಟೋಮೆಟಿಕ್ಕಾಗಿ ಆಗ್ತಾರೆ. ಅಂದರೆ ತಕ್ಕಂಗೆ ಆಟೋಮೆಟಿಕ್ಕಾಗಿ ಫ್ರೆಂಡ್ಸ್ ಸಿಗ್ತಾರೆ. ಬಿಕಾಸ್ ಅಸೋಸಿಯೇಷನ್ ನೀವು ಹೇಳ್ದಾಗೆ ಸಿಕ್ಕಾಪಟ್ಟೆ ಪವರ್ಫುಲ್. ಒಂದು 5 ಜನ ಫುಟ್ಬಾಲ್ ಫ್ಯಾನ್ಸ್ ಜೊತೆ ನಾವು ಕೂತ್ಕೊಂಡ್ರೆ ಅರ್ಧ ಗಂಟೆ ಕೂತ್ಕೊಂಡ್ರು ನಾವು ಫುಟ್ಬಾಲ್ ನೋಡೋಕ್ಕೆ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅಷ್ಟು ಪವರ್ಫುಲ್. ಆ್ಯಂಡ್ ನೀವು ಹೇಳಿದ ಬ್ಯೂಟಿಫುಲ್ ಪಾಯಿಂಟ್ ಅದು. ಜಸ್ಟ್ ನಾವು ತುಂಬ ಜನ ಬೆಸ್ಟ್ ಫ್ರೆಂಡ್ಸ್ ಅಂದ್ಕೊಂಡು ಈ ಸೋಷಿಯಲ್ ಮೀಡಿಯಾ ಎಮೋಷನ್ಸ್ನ ಹಾಕೊಂಡ್ಬಿಡ್ತೀವಿ. ರೀಲ್ಸು ಅವೆಲ್ಲ ನೋಡಿ ಚಿಕ್ಕ ವಯಸ್ಸಿಂದ ಜೊತೆಲಿದ್ದರು. ಆ್ಯಂಡ್ ಫಿಲಮ್ಸಲ್ಲಿ ಸಾಂಗ್ಸಲ್ಲೆಲ್ಲ ಗ್ಲೋರಿಫೈ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಜಾಸ್ತಿ ನಾವು ಅಡ್ರೆಸ್ ಮಾಡೋಕ್ಕೆ ಹೋಗಲ್ಲ. ಇಟ್ಸ್ ಅ ವೆರಿ ಸೆನ್ಸಿಟಿವ್ ಥಿಂಗ್ ಅಂತ. ಬಟ್ ಅದು ಯಾವುದು ಫ್ರೆಂಡ್ಶಿಪ್ ಅಲ್ಲ. ವಿ ಆಲ್ ಆರ್ ನಮ್ಮದೇ ಜರ್ನಿಗಳಲ್ಲಿ ನಾವು ಹೋಗ್ತಾ ಇರ್ತೀವಿ. ಆ್ಯಂಡ್ ಐ ಯೂಶಲಿ ಡೋಂಟ್ ಸ್ಪೀಕ್ ಅನ್ಸೈಂಟಿಫಿಕ್ ಥಿಂಗ್ಸ್, ಬಟ್ ಇದೊಂದು ಹೇಳ್ತೀನಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೆಂಗಾಗತ್ತಂದರೆ, ನಾನೇನೋ ಒಂದು ಅವೇಕನ್ ಸ್ಟೇಟ್ಗೆ ಹೋಗ್ತಾ ಇದ್ದೀನಿ ಅಂದಾಗ ವೆರಿ ವೆರಿ ಸಿಂಪಲ್ ಅಂದರೆ, ನಾನು ನಾಳೆಯಿಂದ ಕುಡಿಯೋದು ಬಿಡ್ತೀನಪ್ಪ. ಐ ವಿಲ್ ಸ್ಟಾರ್ಟ್ ಮೆಡಿಟೇಟಿಂಗ್. ನಾನು ನಾಳೆಯಿಂದ ಡ್ರಿಂಕ್ಸ್ ಮುಟ್ಟಲ್ಲ ಅಂತ 3 days ಐ ಬಿ ಇನ್ ಅ ವೆರಿ ಗುಡ್ ಸ್ಟೇಟ್ ಆಫ್ ಮೈಂಡ್. ಸಡನ್ನಾಗಿ ನನ್ನ ಫ್ರೆಂಡ್ಗೆ ನನ್ನ ಮೇಲೆ ಇಲ್ಲದೇ ಇರೋ ಲವ್ ಬರುತ್ತೆ. ಅವನಿಗೆ ರಶ್ ಆಗುತ್ತೆ. ದಟ್ ಹಿ ವಿಲ್ ಕಾಲ್ ಮೀ, ಲೋ ಐ ಮಿಸ್ ಯು, ಲೋ ಇವತ್ತು ನನ್ನ ಬರ್ಡೇ ಕಣೋ, ಇವತ್ತು ಒಂದಿನ ಬಾರೋ ಅಂತ. ಇಟ್ ಈಸ್ ನಾಟ್ ಹಿಸ್ ಫಾಲ್ಟ್. ಹೀ ಈಸ್ ನಾಟ್ ಮೈ ಎನಿಮಿ ಆರ್ ಹೀ ಈಸ್ ನಾಟ್ ಬೀಯಿಂಗ್ ಅ ಹಿಪೋಕ್ರಿಟ್. But energy sometimes, if you protect yourself, it will attack through your closed circle. In the name of concern, in the name of love. ನೀವು ಬೇರೆಯವ್ರ ಹತ್ರ ಡಿಫೆಂಡ್ ಇಟ್ಕೊಂಡಿರ್ತೀರ, ಒಂದು ಶೀಲ್ಡ್ ಇಟ್ಕೊಂಡಿರ್ತೀರ ನಿಮ್ಗೆ ಎಫೆಕ್ಟ್ ಆಗಬಾರ್ದು ಅಂತ. ಬಟ್ ಫ್ಯಾಮಿಲಿ ಮೆಂಬರ್ಸ್ ಹತ್ರ ನೀವು ಶೀಲ್ಡ್ ಇಟ್ಕೊಂಡಿರಲ್ಲ. ಸೊ ಸಡನ್ನಾಗಿ ನಿಮ್ಮ ಕ್ಲೋಸ್ಡ್ ಮೆಂಬರ್ಸ್ಗೆ ಔಟ್ ಆಫ್ ಕನ್ಸರ್ನ್ ನಿಮಗೆ ಅಡ್ವೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಏನಕ್ಕೆ? ಅವ್ರಿಗೆ ಹಿಟ್ಟಾಗತ್ತದು ಆ್ಯಂಗ್ಸೈಟಿ. ಅಯ್ಯೋ ರಶ್ಮಿ ತಪ್ಪು ಮಾಡ್ತಾ ಇದ್ದಾರೆ ಅನ್ಸುತ್ತೆ, ಐ ಶುಡ್ ಟೆಲ್ ಹರ್ ಅಂದ್ಬಿಟ್ಟು, ರಶ್ಮಿ ಡೋಂಟ್ ಡೂ ಆಲ್ ದಿಸ್, ಸಿ ಐ ಅಂಡರ್ಸ್ಟ್ಯಾಂಡ್ ಅಂತ ದೇ ಪುಟ್ ದಟ್ ಆ್ಯಂಗ್ಸೈಟಿ ಎನರ್ಜಿ ಇನ್ ಟು ಯು. ಸೊ ಇಫ್ ದೇ ಡೈರೆಕ್ಟಾಗಿ ಬರೋಕ್ಕಾಗಿಲ್ಲ ಅಂದರೆ ಆ ಮೂಲಕ ಇಟ್ ವಿಲ್. ಸೊ ನಾವಿವಾಗ ಅಬ್ಸರ್ವ್ ಮಾಡಬೇಕು, ನಾವು ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅವ್ರ ಜೊತೆ ಎಲ್ಲ ವಾಟ್ ಟಾಪಿಕ್ ಮಾತಾಡ್ತಾ ಇದ್ದೀವಿ, ಯಾವುದೋ ಗಾಸಿಪ್ ನಡೀತಾ ಇದೆಯಾ, ಪ್ರೊಫೈಲ್ ಮಾಡ್ಕೋಬೇಕು. ಎಷ್ಟು ನಿಮಿಷ ಗಾಸಿಪ್ ನಡೀತಾ ಇದೆ, ಎಷ್ಟು ನಿಮಿಷ ಏನೋ ಇನ್ಫಾರ್ಮೇಟಿವ್ ಆಗಿ ನಡೀತಾ ಇದೆ, ಎಷ್ಟು ನಿಮಿಷ ಪ್ರೊಡಕ್ಟಿವ್ ಆಗಿದೆ. ಆ್ಯಂಡ್ ಎಷ್ಟೇ ಬೆಸ್ಟ್ ಫ್ರೆಂಡ್ ಆಗಿದ್ರು, ನಾನು ಇವಾಗ ಇರೋ ನನ್ನ ಸ್ಟೇಟ್ ಆಫ್ ಮೈಂಡಲ್ಲಿ ಚೈಲ್ಡ್ಹುಡ್ ಫ್ರೆಂಡ್ಸ್ ನಂಗೆ ತುಂಬ ಜನ ಇದ್ದಾರೆ. ಎಷ್ಟೇ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು, ಫಸ್ಟ್ ನನ್ನ ಎನರ್ಜಿ, ಫಸ್ಟ್ ನನ್ನ ಪೀಸ್ ಆಫ್ ಮೈಂಡ್. ನಾನು ಎನರ್ಜಿ ಫುಲ್ ಇದ್ದರೆ ಮಾತ್ರ ಐ ಕ್ಯಾನ್ ಈವನ್ ಲಿಸನ್ ಟು ಯು. ಪೀಸ್ ಈಸ್ ಅ ಬೇಸಿಕ್ ಫಂಡಮೆಂಟಲ್ ಆಸ್ಪೆಕ್ಟ್ ಅನಿಸುತ್ತೆ ನಮಗೆ. ಅದೇನು ಅಚೀವ್ಮೆಂಟ್ ಅಲ್ಲ, ಗೋಲ್ ಅಲ್ಲ, ಅದು ನಾವು ಸಹಜ ಸ್ಥಿತಿ ಅನಿಸುತ್ತೆ ನನಗೆ.
ಸಹಜವಾಗಿ ನಾವು ಶಾಂತವಾಗೇ ಇರೋದು ನಮ್ಮ ನ್ಯಾಚುರಲ್ ಇರಕ್ ಬಿಟ್ರೆ ನ್ಯಾಚುರಲ್ ನಮ್ಮನ್ನ ನಾವು- ಎಕ್ಸಾಕ್ಟ್ಲಿ. ಎಕ್ಸ್ಟರ್ನಲ್ ಏನಾದ್ರು ಬಂದಾಗ ವಿ ರಿಯಾಕ್ಟ್ ಅಕಾರ್ಡಿಂಗ್ಲಿ ಬೇಸ್ಡ್ ಆನ್ ಅವರ್ ಬಿಲೀಫ್ ಸಿಸ್ಟಮ್ ಆ್ಯಂಡ್ ಥಿಂಕಿಂಗ್ ಪ್ಯಾಟ್ರನ್ ಅಷ್ಟೇ. ಆ್ಯಂಡ್ ಈ ಹ್ಯಾಪಿನೆಸ್ಸು ಅಷ್ಟೇ. ಒಂದು ಗಾದೆ ಇದೆಯಲ್ಲ ತುಂಬ ಏನಂತಾರೆ, ಹ್ಯಾಪಿನೆಸ್ ಇವಾಗ ದುಃಖ ಹೆಂಗೆ ಓವರ್ ಥಿಂಕಿಂಗ್ ಮಾಡಿ ಡಿಸ್ಟ್ರಕ್ಟಿವ್ ಆಗುತ್ತೋ, ಖುಷಿನೂ ಓವರ್ ಥಿಂಕ್ ಮಾಡೋ ಡಿಸ್ಟ್ರಕ್ಟಿವ್ ಆಗುತ್ತೆ. ಯುನೋ ಸ್ಟ್ರೈಟ್ ಲೈನಲ್ಲಿದ್ದರೆ, ಸ್ಟ್ರೈಟ್ ಲೈನ್ ಅಂದ್ಕೊಂಡ್ರೆ ಹ್ಮ್ ನಾನೇನೋ ಖುಷಿನ ಕ್ರಿಯೇಟ್ ಮಾಡ್ಕೊಂಡ್ರೆ ಹಿಂಗೆ ವೇವು ಅದು ವಾಪಸ್ ಕೆಳಗೆ ಬಂದೇ ಬರುತ್ತೆ. ಇನ್ ಅದರ್ ವರ್ಡ್ಸ್, ನನಗೊಂದು ಇವಾಗ ಕಾಲ್ ಬಂತು ಒಂದು ಒಳ್ಳೆ ಡೈರೆಕ್ಟ್ರಿಂದ. ನಾವು ಇವಾಗ ಕ್ಯಾಬ್ ಬುಕ್ ಮಾಡ್ಕೊಬೇಕು, ಅವ್ರನ್ನ ಹೋಗಿ ಮೀಟ್ ಮಾಡಬೇಕು. ಲಾಜಿಕಲಿ ನಾನು ಕೂತ್ಕೊಂಡು ಬಂತು ಮೋಸ್ಟ್ಲಿ ನನಗೆ ಚಾನ್ಸ್ ಸಿಕ್ಬಿಡ್ತು ಅನ್ಸತ್ತೆ ಅಂತ ಓವರ್ ಥಿಂಕಿಂಗ್ ಮಾಡ್ಕೊಂಡು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಆಲ್ರೆಡಿ ನನ್ನ ಥಿಂಕಿಂಗಲ್ಲಿ ನೆಕ್ಸ್ಟು ಸೂಪರ್ ಸ್ಟಾರ್ ಯಾವ ಕಾರ್ ತೊಗೊಳ್ಳಿ ಹೊರ್ಗೂ ಹೋಗ್ಬಿಟ್ಟಿರ್ತೀವಿ. ಅವಾಗ ಏನಾಗುತ್ತೆ, ಪಾಸಿಟಿವ್ ಥಾಟ್ಸ್ ಅನ್ಕೊತೀವಿ ನಾವು, ಬಟ್ ಇಟ್ಸ್ ಅಗೇನ್ ಇಮ್ಯಾಜಿನೇಷನ್ ಆ್ಯಂಡ್ ಡ್ರೀಮಿಂಗ್. Desire. ಅವಾಗ ಏನಾಗುತ್ತೆ, ಅಲ್ಲಿ ಅವ್ರೇನೋ ಇಲ್ಲ ಇದು ಯಾವುದೋ ಕ್ಯಾರೆಕ್ಟರ್ ಡಬ್ಬಿಂಗ್ ಇತ್ತು ನೀವು ಮಾಡ್ತೀರಾ ಅಂತ ಅಂದರು ಅಂದ್ಕೊಳ್ಳಿ. ಅಗೇನ್ ಸೊ ತಪ್ಪು ಅವ್ರದ್ದಲ್ಲ, Expectation. ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದು, ನಾವು ಓವರ್ ಥಿಂಕ್ ಮಾಡಿದ್ದು. ಸೊ ಆ್ಯಸ್ ಇಟ್ ಈಸ್ ನೋಡೋದ್ರಿಂದ ತುಂಬ ಎಕ್ಸೈಟು ಆಗಲ್ಲ, ಆಗಲಿಲ್ಲ ಅಂದರೆ ಬೇಜಾರು ಆಗಲ್ಲ. ಬಿಗಿನರ್ಸ್ ಈ ಫ್ರೀಕ್ವೆನ್ಸಿ 7 ಫ್ರೀಕ್ವೆನ್ಸೀಸ್ ಟ್ರ್ಯಾಕ್ ಹೇಳಿದ್ರಲ್ಲ, ಯಾವುದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಬಿಕಾಸ್ ನಾನೊಂದು ಫೇಸಲ್ಲಿ ಈ ಮಂತ್ರಾಸ್ ಇದೆಯಲ್ಲ, ಲಮ್ ರಮ್ ವಮ್ ಇದೆಲ್ಲ ಕೇಳ್ತಾ ಇದ್ದೆ. ಬಟ್ ಐ ನೋ ದಟ್ ಸಮ್ ಟ್ರ್ಯಾಕ್ಸನ್ನು ನೀವು ಕರೆಕ್ಟಾಗಿ ತಿಳ್ಕೊಳ್ಳೋದೇ ಕೇಳಿದ್ರೆ ಇಟ್ ಕ್ಯಾನ್ ಎನ್ವೋಕ್ ಸರ್ಟನ್ ಎನರ್ಜೀಸ್ ಇನ್ ಯು ವಿಚ್ ಕ್ಯಾನ್ ಹಾರ್ಮ್ ಯು ಆಲ್ಸೋ ಅಂತ. ಸೊ ಈ ಥರ ಏನೇನೋ ಇದೆ ವಿತೌಟ್ ನೋಯಿಂಗ್ ಇಟ್ ಕಂಪ್ಲೀಟ್ಲಿ. ಈ ಥರ ವಿಚಾರಗಳು ದ ಮಿನಿಟ್ ವಿ ಆರ್ ಡಿಸ್ಕಸಿಂಗ್ ತುಂಬ ಜನ ವಿಲ್ ಬಿ ಲೈಕ್ ಕ್ಯೂರಿಯಸ್ ಅಲ್ವಾ, ಏನದು ಒಂದು ಕೈ ನೋಡೋಣ ಅಂತ. ವಾಟ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್? Just go to YouTube, solfeggio frequencies ಹೊಡೀರಿ, ದಟ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಯು ಅಂದರೆ ಇಟ್ಸ್ ಬೆಟರ್ ನೀವೇ ರಿಸರ್ಚ್ ಮಾಡೋದು. ಯಾಕಂದರೆ ನಾನು ಯಾವ್ದು 40-50 ವಿಡಿಯೋಸ್ ಇರುತ್ತೆ, ಬೇರೆ ಬೇರೆ ಮೆಟೀರಿಯಲ್ಸ್ ಇರುತ್ತೆ. ನನ್ನ ಎಕ್ಸ್ಪೀರಿಯನ್ಸಿಗೆ ತಕ್ಕಂಗೆ ನನ್ನ ಯಾವುದೋ ಒಂದು ಟ್ರಿಗರ್ ಆಗಿರುತ್ತೆ ನನಗೆ, ನಿಮಗೆ ಬೇರೆ ಆಗ್ಬೋದು. ಕರೆಕ್ಟು. ಸೊ ಯೂಶಲಿ ಈ ಟ್ರ್ಯಾಕ್ಸ್ ಎಲ್ಲ ಹಿಂಗೆ ನೇಮ್ ಆಗಿರುತ್ತೆ. ಸಮ್ ಫಾರ್ ಆಂಗ್ಸೈಟಿ, ಸಮ್ ಫಾರ್ ಇಸ್ಟ್ ಹರ್ಟ್ಸ್ ಫಾರ್ ಡೀಪ್ ಸ್ಲೀಪ್, ಇಸ್ಟ್ ಹರ್ಟ್ಸ್. ಬಟ್ ಬೇಸಿಕ್ಲಿ ಹೆಂಗೆ ಸ್ಟಾರ್ಟ್ ಆಯ್ತು, ಅದು ಹಿಸ್ಟ್ರಿ ಏನು, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅದು ಹೆಂಗೆ ಆ ಫ್ರೀಕ್ವೆನ್ಸಿದು ಏನು ಹಿಸ್ಟ್ರಿ, ಎಲ್ಲಿಂದ ಎಷ್ಟು ಡ್ರಾಕೋನಿಯನ್ ಟ್ರೈಬ್ ಏನೋ ಇದೆ ಅಲ್ಲಿಂದ ಬಂದಿರೋದು. ವ್ಯಾಟಿಕನ್ ಚರ್ಚಲ್ಲಿ ಅದನ್ನು ಹೈಡ್ ಮಾಡಿ ಇಟ್ಬಿಟ್ಟಿದ್ರು ಈ ವಿಷಯಗಳನ್ನ. ದೆನ್ ಅದಾದಮೇಲೆ ಎಷ್ಟೋ ಟೈಮಲ್ಲಿ ಎಕ್ಸ್ಪ್ಲೋರ್ ಮಾಡಿದಾಗ ಆ ಫ್ರೀಕ್ವೆನ್ಸೀಸ್ದು ಇದು ಸಿಕ್ತು. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸಾಕಷ್ಟು ವಿಷಯಗಳು. ಸೊ ಆ್ಯಂಡ್ ಮಂತ್ರ ಮೆಡಿಟೇಷನ್ ನಂದೊಂದು ಅಡ್ವೈಸ್ ಏನಂದರೆ, ಅದೇ ಈ ಸ್ಟೇಟ್ ಆಫ್ ಮೈಂಡಲ್ಲಿರುವಾಗ ಡೋಂಟ್ ಟ್ರೈ ಟು ಇಮ್ಯಾಜಿನ್ ಎನಿ ಮಂತ್ರ ಯುವರ್ ಚಾಂಟಿಂಗ್, ಡೋಂಟ್ ಟ್ರೈ ಟು ಇಮ್ಯಾಜಿನ್ ಆರ್ ಎನಿಥಿಂಗ್. ನೀವು ಮಂತ್ರ ಹೇಳುವಾಗ ಅಟ್ ಎ ಟೈಮ್ ಕೇಳಿಸ್ಕೊಳ್ತಾ ಇರಬೇಕು. ದಟ್ ಈಸ್ ಎ ಟ್ರಿಕ್. ಲೈಕ್ ಯು ಸೇ ಹರೇ ಕೃಷ್ಣ 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 ಹರೇ ಹರೇ, ಅಟ್ ಎ ಟೈಮ್ ಅದು ಕಿವಿಗೂ ಯುವರ್ ಒಂದು ಹೇಳ್ತಾ ಇರೋದು ಇನ್ನೊಂದು ಕೇಳ್ತಾ ಇರೋದು ನಿಮ್ಮ ಕಾನ್ಷಿಯಸ್ ಇಲ್ಲೇ ಇರಬೇಕು. ದಟ್ ಈಸ್ ಅ ಬ್ಯೂಟಿಫುಲ್ ಮಂತ್ರ ಮೆಡಿಟೇಷನ್. ಎಲ್ಲ ಮಾತಾಡಿದ್ವಿ. ವಾಟ್ ಈಸ್ ಮನಿ ಟು ಯು? ಯಾಕೆಂದರೆ ಜ್ಞಾನ ಒಂದು ಕಡೆ, ಒಂದು ನಿಮ್ಮ ಲೈಫಿಗೆ ಬೇಕಾದರೆ ಕೆಲವು ಸತಿ ಈ ರಿಯಲ್ ವರ್ಲ್ಡಲ್ಲಿ ಇರೋದಕ್ಕೆ ದುಡ್ಡು ಒಂಥರ ಒಂದು ಫ್ಯೂಯಲ್ ಅಲ್ವ. ಸೊ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಖುಷಿಯಾಗಿರೋಕ್ಕೆ ಅನ್ನೋ ಥರದ್ದೇ ಮಾತಾಡ್ತಾ ಇದ್ದೆ. ಆ್ಯಂಡ್ ಬಟ್ ನನಗೆ ತುಂಬ ಕ್ರಿಟಿಸೈಸ್ ಮಾಡ್ತಾಯಿದ್ರು ನನ್ನ ಫ್ಯಾಮಿಲಿ ಫ್ರೆಂಡ್ಸ್, ಸ್ಪೆಷಲಿ ನಮ್ಮಪ್ಪ. ಆ್ಯಂಡ್ ಅವ್ರು ಹೇಳೋದ್ರಲ್ಲಿ ಜೆನ್ಯೂನಿಟಿ ಇತ್ತು, ಸತ್ಯನೂ ಇತ್ತು. ಅವ್ರೇನು ಹೇಳ್ತಾಯಿದ್ರು, ನೀನು ದುಡ್ಡು ಮಾಡೋಕ್ಕಾಗಲ್ಲ ಅಂತ ಹಿಂಗೆ ಹೇಳ್ತಾ ಇದೆಯಾ, ಎಸ್ಕೇಪಿಸಮ್ ಇದು. ಏನು ಹೇಳ್ತಾ ಇದ್ರಿ ನೀವು? ನಾನು ದುಡ್ಡೇನಕ್ಕೆ, ಅಯ್ಯೋ ನಂಗೆ ದುಡ್ಡಿಲ್ದೇನೂ ಖುಷಿಯಾಗಿರ್ತೀನಿ, ನನಗೇನು ದುಡ್ಡು ಅವಶ್ಯಕತೆ ಇಲ್ಲ, ಇಷ್ಟೇ ಬೇಕು ಅಷ್ಟೇ ಬೇಕು, ಸರ್ವೈವಲ್ ಇದೆಯಾ ಸಾಕು, ನನಗೆ ಹಾಕೊಳ್ಳೋಕೆ ಬಟ್ಟೆ ಇದೆಯಾ ಅಷ್ಟೇ ಸಾಕು, ನಾನು ಖುಷಿಯಾಗಿರ್ತೀನಿ. ನನಗೆ ಆ್ಯಕ್ಚುಲಿ ನನಗೆ ಆಸೆ ಇಲ್ಲ ದುಡ್ಡು ಮಾಡೋಕ್ಕೆ, ನನಗೆ ಜಾಸ್ತಿ ದುಡ್ಡು ಬೇಕು, ಲಕ್ಸುರಿ ಬೇಕು, ನಂಗೆ ನಿಜವಾಗ್ಲೂ ಆಸೆ ಇಲ್ಲ ಅಂತ ಇದೆ. ಅವಾಗ ಬೈತಾಯಿದ್ರು, ಎಸ್ಕೇಪಿಸಮ್ ಇದು, ಅಂದರೆ ಸಿಗದೇ ಇರೋ ದ್ರಾಕ್ಷಿ ಹುಳಿ ಅಂದಂಗೆ ಅಂತ. ಎಲ್ಲರೂ ಏನು ಹೇಳ್ತಾಯಿದ್ರು, ಗುರು ನೀನು ಫಸ್ಟು ದುಡ್ಡು ಮಾಡು ಗುರು, ಆಮೇಲೆ ಡೌನ್ ಟು ಅರ್ತ್ ಆಗಿರು, ರೆಸ್ಪೆಕ್ಟ್ ಸಿಗುತ್ತೆ. ಇವಾಗಲೇ ಡೌನ್ ಟು ಅರ್ತ್ ಆಗಿದ್ರೆ ನಿಂಗೆ ರೆಸ್ಪೆಕ್ಟ್ ಕೊಡಲ್ಲ, ದುಡ್ಡಿಲ್ಲ ಅಂತ ಮಾಡ್ತಾರೆ. ಸೊ ನಂದೊಂದು ಹ್ಯಾಕ್ ಮಾಡಿಕೊಂಡೆ ಅದಕ್ಕೆ. ನಾವು ಬೇಸಿಕ್ಲಿ ಲೈಫಲ್ಲಿ ಒಳ್ಳೆ ಪೀಪಲ್ ಸಿಗಬೇಕು ಅಂತ ಅನ್ಕೊತೀವ, ಜೆನ್ಯೂನ್ ಫ್ರೆಂಡ್ಸ್ ಸಿಗಬೇಕು ಅಂದರೆ ಅವ್ರು ನನ್ನನ್ನು ಜೆನ್ಯೂನ್ನಾಗಿ ಕೇರ್ ಮಾಡಬೇಕು ಅನ್ಕೊತೀವ. ಸೊ ಇವಾಗ ನಾನು ಶೋ ಆಫ್ ಮಾಡಿದ್ರೆ ಜೆನ್ಯೂನ್ ಪೀಪಲ್ ಹೆಂಗೆ ಸಿಗ್ತಾರೆ? ನನ್ನ ಕಾರ್ ಇದ್ರೇ ಮರ್ಯಾದೆ ಅಂದ್ಬಿಟ್ಟು ನಾನು ಒಳ್ಳೆ ಕಾರಲ್ಲಿ ಹೋಗ್ತೀನಿ, 10 ಜನ ಬಂದು ಬಾಯ್ ರಾಕೇಶ್ ಬ್ರೋ ಅಂತ ಮಾತಾಡ್ತಾರೆ. ಸೆಟ್ಗೆ ಅಂದ್ಕೊಳ್ಳೋಣ, ಶೂಟಿಂಗ್ ಸೆಟ್ಗೆ ನಾನು ಕಾರಲ್ಲಿ ಹೋಗ್ತೀನಿ, 10 ಜನ ಬಂದು ಮಾತಾಡ್ತಾರೆ ರಾಕೇಶ್ ಬ್ರೋ. ಡೈಲಿ ಕಾರಲ್ಲಿ ಹೋಗ್ತೀನಿ, ಒಂದು ಲೆವೆಲ್ ಕಡಕ್ಕಾಗಿ ಮೇಂಟೈನ್ ಮಾಡ್ತೀನಿ, ಅಸಿಸ್ಟೆಂಟು, ಶೇಡ್ಸ್ ಇಟ್ಕೊಳ್ಳೋಕೆ ಒಬ್ಬ ಎಲ್ಲ.
ರೆಸ್ಪೆಕ್ಟ್ ಸಿಗ್ತಾ ಇರತ್ತೆ. ದಟ್ ಈಸ್ ಒಂದು ಸಿನಾರಿಯೋ. ಇನ್ನೊಂದು ಸಿನಾರಿಯೋ, ಆಟೋಲ್ಲಿ ಹೋಗ್ತೀನಿ, ಕೂತ್ಕೊತೀನಿ ನನ್ನ ಪಾಡಿಗೆ ನಾನು, ಒಂದು ಇಬ್ಬರಾರು ಬಂದು ಮಾತಾಡ್ಸಲ್ವಾ, ಅಥವಾ ಮಾತಾಡಿಸ್ತಾರಾ? ದಟ್ ಈಸ್ ದ ಈಸಿಯೆಸ್ಟ್ ವೇ ಟು ಫೈಂಡ್ ಗುಡ್ ಪೀಪಲ್ ಅರೌಂಡ್ ಯು, ಬೈ ಬೀಯಿಂಗ್ ಯುವರ್ ಸೆಲ್ಫ್. ವೆರಿ ಈಸಿ. ಆವಾಗ ಅವರು ಏನೂ ಇಲ್ಲದೆ ನಿಮ್ಮನ್ನು ಮಾತಾಡಿಸ್ತಾ ಇದ್ದಾರೆ, ಏನು ನಿಮ್ಮ ಹಾವಭಾವ ನೋಡದೆ ನಿಮ್ಮನ್ನ ಜೆನ್ಯೂನ್ ಆಗಿ ಮಾಡ್ತಾ ಇದ್ದಾರೆ, ಲೆಕ್ಕಾಚಾರಗಳು ಇಟ್ಕೊಳ್ದೆ ನಿಮ್ಮನ್ನ ಲೆಕ್ಕಾಚಾರ ಇಟ್ಕೊಳ್ದೆ ನಮಗೆ ಸಿಗ್ಬೇಕಂದ್ರೆ ಓನ್ಲಿ ವೇ ಇಸ್ ನಾವು ದಿಕಾವಟ್ ಮಾಡಬಾರ್ದು. ಅವಾಗ ಅವ್ರು ಲೆಕ್ಕಾಚಾರ ಹಾಕೋ ಆಪ್ಷನ್ನೇ ಇರಲ್ಲ. ಅವಾಗ ನಮಗೆ ಸಿಗ್ತಾರಲ್ಲ ಅವರು 100 ಜನಕ್ಕಿಂತ ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್ ಆಗಿ ನಮಗೆ ಕನ್ಸ್ಟ್ರಕ್ಟಿವ್ ಆಗಿರ್ತಾರೆ ನಮ್ಮ ಲೈಫಲ್ಲಿ. ಐ ಟ್ರೀಟ್ ಮನಿ ಆ್ಯಸ್ ಎನ್ ಎನರ್ಜಿ. ಇವಾಗ ನನಗೆ ಬಂತ, ನಾನು ಇಫ್ ಐ ಕ್ಯಾನ್ ಎಂಪವರ್ ಸಮ್ ಒನ್ ವಿತ್ ದಟ್ ಮನಿ, even 10 rupees, if I can change, if I am giving energy to that person, and that can happen, ಏನು ಅವ್ರ ಲೈಫಲ್ಲಿ ಏನಾರು ಆಗ್ಬೋದು. ಸೊ ಆ ಥರ ಎಂಪವರ್ ಮಾಡೋಣ ಅಂತ ಆಸೆ ನನಗೆ. ಏನಾಗ್ಬಿಡತ್ತೆ ಇವಾಗ ಹಂಗಂದ್ರಪ್ಪ, ದ ಬೆಸ್ಟ್ ವೇ ಟು ಡೀಲ್ ವಿತ್ ಫಿಯರ್ ಇವೆಲ್ಲ ಅಂದರೆ ಫೇಸಿಂಗ್ ಇಟ್ ಇನ್ ದ ಮೈಂಡ್. ಏನಾಗುತ್ತೆ? ಸೊ ವಾಟ್? ದಟ್ ವಿಲ್ ರಿಯಲಿ ಹೆಲ್ಪ್. ಐ ವುಡ್ ವಾಂಟ್ ಟು ಶೇರ್ ದಿಸ್ ಥಿಂಗ್. ತುಂಬ ಜನ ಫಿಯರ್ ಮೈಂಡಲ್ಲಿ ಇರತ್ತಲ್ಲ, ಏನಾಗತ್ತಪ್ಪ ನೆಕ್ಸ್ಟು, ಹಿಂಗಾಗ್ಬಿಟ್ರೆ, ಹಂಗಾಗ್ಬಿಟ್ರೆ, ಅದಾಗ್ಬಿಟ್ರೆ. ಇಫ್ ದೇ ಜಸ್ಟ್ ಸಿಟ್ ಆ್ಯಂಡ್ ಓಕೆ ರಿಯಲಿ ಫೀಲ್ ದಟ್ ನಾನು ಅಲ್ಲಿದ್ದೀನಿ, ಆ ಸಿಚುವೇಶನಲ್ಲಿ ಹಂಗೆ ಆಗ್ಬಿಟ್ಟಿದೆ, ಇವಾಗ ಏನು ಮಾಡ್ತೀನಿ ನಾನು, ಹೋಯ್ತು, ಅದಾದಮೇಲೆ ಏನು ಮಾಡ್ತೀನಿ ಅಂತ. ಇಫ್ ಯು ಫೇಸ್ ದ ಫಿಯರ್ ಇಲ್ಲೇ, ನೆಕ್ಸ್ಟ್ ಆ ಫಿಯರ್ ಜನ್ರೇಟೇ ಆಗಲ್ಲ. ಜನ್ರೇಟ್ ಆಗಲಿಲ್ಲ ಅಂದರೆ ಅದು ಮ್ಯಾನಿಫೆಸ್ಟೇ ಆಗಲ್ಲ. ನೀವೇ ಹುಟ್ಟು ಹಾಕೊಳ್ಳೋ ಬೀಜಗಳು. ಹಾಂ, ನನಗೊಬ್ಬ ಹಿಂಗೆ ಹೇಳ್ತಾ ಇರುವಾಗ ಒಬ್ಬ ಬ್ಯೂಟಿಫುಲ್ಲಾಗಿ ಕೇಳ್ದ, ಅಲ್ಲ ಸರ್ ನನಗೆ EMI ಕಟ್ಟಬೇಕು, ನಾಳೆ ಸಾಲಗಾರರ ಕಾಟ, ಮನೆಯವರೆಲ್ಲ ಬಂದು ಮುತ್ಕೆ ಹಾಕ್ಕೊಂಡಿದ್ದಾರೆ, ಇವಾಗ ನೀನು ಕೂತ್ಕೊಂಡು ಹೌದು ನೀವೇ ಹೇಳ್ತಾ ಇದ್ದೀರಾ ಸಾಲಗಾರ ಏನು ಮಾಡ್ಬೋದು, ಎಲ್ಲಿ ಹೊಡಿಬೋದು, ಅವೆಲ್ಲ ಇಮ್ಯಾಜಿನ್ ಮಾಡ್ಕೊಂಡ್ರೆ ನಂಗೆ ನಾಳೆ ದುಡ್ಡು ಬೇಕಲ್ಲ. ವಾಟ್ ಈಸ್ ಯುವರ್ ಸೊಲ್ಯೂಷನ್ ಫಾರ್ ದ್ಯಾಟ್? ಐ ಟೋಲ್ಡ್ ಹಿಮ್, ಸಿ ಬ್ರದರ್, ದೇರ್ ಇಸ್ ನೋ ಹ್ಯಾಪಿ ಅವರ್ ಆಫ್ಟರ್. ಯು ಹ್ಯಾವ್ ಟು ಡೂ ಯುವರ್ ಟಾಸ್ಕ್. ನೋ ಬಡಿ ವಿಲ್ ಕಮ್ ಆ್ಯಂಡ್ ಸೇವ್ ಯು. ನೀನು ಟಾಸ್ಕ್ ಮಾಡಲೇಬೇಕು. ಬಟ್ ನಿನ್ನ ಫ್ರೆಂಡಿಗೆ ಪ್ರಾಬ್ಲಮ್ ಇದ್ದಾಗ ನಿನ್ಗೆ 10 ಐಡಿಯಾ ಬರುತ್ತೆ, ನಿನಗೆ ಪ್ರಾಬ್ಲಮ್ ಇದ್ದಾಗ ಬರಲ್ಲ. ಯಾಕೆ? ಆ ಫಿಯರ್. ನೀನು ಈ ಎಕ್ಸಸೈಸ್ ಮಾಡೋ ಫಿಯರ್ ಹೋದರೆ ಯು ವಿಲ್ ಫೈಂಡ್ ಮೋರ್ ವೇಸ್ ಟು ಅರೇಂಜ್ ಮನಿ. ದಾರಿಗಳು ಹುಡುಕೋತ್ಯಾ, ಬ್ಲಾಕ್ ಆಗಲ್ಲ. ಅದಕ್ಕೋಸ್ಕರ ಫೇಸ್ ಮಾಡೋದು. ನಾಟ್ ದಟ್ ದುಡ್ಡು ಬಂದ್ಬಿಡತ್ತೆ, ಏನೋ ಸೊಲೆ ಸಿಕ್ಬಿಡತ್ತೆ. ಬಟ್ ಆ ಫಿಯರ್ನ ಮೈಂಡಲ್ಲೇ ಫೇಸ್ ಮಾಡ್ಕೊಂಬಿಟ್ರೆ ವಿಲ್ ಫಂಕ್ಷನ್ ಬೆಟರ್. ವೆಲ್ ಸೆಡ್. ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಟು, ತುಂಬ ಜನ ಆ್ಯಕ್ಟರ್ಸ್ ಅಂದರೆ ನನಗೆ ತುಂಬ ಕನ್ಫ್ಯೂಸ್ ಸ್ಟೇಟಲ್ಲಿರುವಾಗ ಯಾರೋ ಹೆಂಗೋ ಬಂದು ನನಗೆ ಬೇಕಾಗಿರೋ ಮಾತಾಡಿ ಹೋಗಿರೋದು, ಅಥವಾ ಆ ಇಂಟರ್ವ್ಯೂಲಿ ಅವ್ರು ಹಂಗೆ ಮಾತಾಡಿರೋದು, ವಿಚ್ ಹ್ಯಾಸ್ ರಿಯಲಿ ಇನ್ಸ್ಪೈರ್ಡ್ ಮೀ. ಒಂದು ಸಲ ರಾಜೇಶ್ ರಾಮನಾಥ್ ಅವ್ರ ಸ್ಟುಡಿಯೋಲಿದ್ದೆ, ಡಬ್ಬಿಂಗ್ ಮಾಡ್ತಾಯಿದ್ದೆ. ಜಗ್ಗೇಶ್ ಸರ್ ಅವರು ಪಕ್ಕದ ಸ್ಟುಡಿಯೋಗೆ ಹೋಗಬೇಕಿತ್ತು, ಬೈ ಮಿಸ್ಸಾಗಿ ಬಂದರು. ಮಿಸ್ಸಾಗಿ ಸೀದಾ ಬಂದರು. ಅಂದರು, ನಾನು ಹಲೋ ಸರ್ ಅಂದೆ. ಅವ್ರದ್ದು ಜೋಕ್ಸ್ ಒಂದಷ್ಟು ಮಾಡಿದ್ರು. ಆಮೇಲೆ ಒಳ್ಳೆ ಹುಡುಗ ಇವನು ಅಂದ್ಬಿಟ್ಟು, ಐ ಡೋಂಟ್ ನೋ ವೈ ಹಿ ಸೆಡ್ ದಟ್, ಬಟ್ ಆ ಮೊಮೆಂಟಲ್ಲಿ ನಾನು ಇದ್ದಿದ್ದು ಸಿಚುವೇಶನ್ಗೆ, ಅದೇ ಜೆಲಸಿ, ಐ ವಾಸ್ ಡೀಲಿಂಗ್ ವಿತ್ ದಟ್ ಜೆಲಸಿ ಫ್ಯಾಕ್ಟರ್. ಐ ಡೋಂಟ್ ನೋ ವೈ ಹಿ ಸೆಡ್ ದಟ್. ಹಿ ಸೆಡ್, ನೋಡೋ, ದೇವರು ನಮ್ಗೊಂದು ಗಾಡಿ ಕೊಟ್ಟಿರ್ತಾನೆ, ಅದನ್ನು ನೀಟಾಗಿ ವಾಶ್ ಮಾಡು, ಸರ್ವಿಸ್ ಮಾಡು, ಓಡಿಸು ಹೈವೇಲಿ. ಎಷ್ಟು ಸ್ಪೀಡ್ ಹೋಗುತ್ತೋ ಅಷ್ಟು ಸ್ಪೀಡ್ ಹೋಗ್ತಾ ಇರು. ನೀನು ಪಕ್ಕ BMW ಹೋಗ್ತಾ ಇದೆಯಲ್ಲ, ಆಡಿ ಹೋಗ್ತಾ ಇದೆಯಲ್ಲ ಅಂತೆಲ್ಲ ತಿರುಗಿ ನೋಡಿದ್ರೆ ನಿನ್ನ ಗಾಡಿ ಆಕ್ಸಿಡೆಂಟ್ ಮಾಡ್ಕೊಂಬಿಡ್ತೀಯ. ಖುಷಿ ಪಡೋ, ಗಾಡಿ ಆದರೂ ಕೊಟ್ಟಿದ್ದಾನಲ್ವೇನೋ. ದಟ್ ಹಿಟ್ ಮೀ ಸೋ ಹಾರ್ಡ್. ಅದು ಆ ರೈಟ್ ಟೈಮಿಗೆ ಅದು ಹಿಂಗೆ ಬಂದರು. ಇಟ್ ವಾಸ್ ಮಿರಾಕಲಸ್ ಅನಿಸ್ತು ನನಗೆ. ಇಟ್ ಹಿಟ್ ಮೀ ಸೋ ಹಾರ್ಡ್. ಇಟ್ ಚೇಂಜ್ ಮೈ ಲೈಫ್ ಇನ್ ಅ ಇಟ್ ಕಾಂಟ್ರಿಬ್ಯೂಟೆಡ್. ಆ ಟೈಮ್ಗೆ ಕರೆಕ್ಟಾಗಿ ಬೇಕಾಗಿತ್ತು. ಅದೊಂದು ಚಿಕ್ಕ ಮೊಮೆಂಟ್ ಆದರೂ ಆ ಟೈಮಿಗೆ ಕರೆಕ್ಟಾಗಿ ಬೇಕಾಗಿತ್ತು. ಅದೇ ಥರ ಅಪ್ಪು ಸರ್ ಜೊತೆ ಆಗ್ಬೋದು, ಅವರು ಅಷ್ಟೇ. ಆಗ್ತಾ ಇಲ್ಲ ಅನ್ನೋದು ಫಸ್ಟ್ ಹೇಳೋದು ಬಿಟ್ಬಿಡಿ ರಾಕೇಶ್. ಸಿಗ್ತಾ ಇಲ್ಲ, ಆಗ್ತಾ ಇಲ್ಲ ಅಂದರೆ ಆ ಥರ ವಿಚಾರ ಎಲ್ಲ ಅವ್ರ ಹತ್ರ ಹಂಚ್ಕೋತಾ ಇದ್ರ. ಒಂದ್ಸಲ ವಾಟ್ಸ್ ಹ್ಯಾಪ್ನಿಂಗ್ ಹಂಗೆ ಹಿಂಗೆ ಅಂದಾಗ, ಸರ್ ಏನೋ ಚಾನ್ಸ್ ಸಿಗ್ತಾ ಇಲ್ಲ, ಯಾರೋ ಗುಡ್ ಆ್ಯಕ್ಟರ್ ಮ್ಯಾನ್ ಅಂತ ಎಲ್ಲ ಅಂದಾಗ, ಸರ್ ಹಿಂಗೇನು ಸರಿಯಾಗಿ ಸಿಗ್ತಾ ಇಲ್ಲ ಸರ್ ಅನ್ನೋದು. ಫಸ್ಟ್ ಸ್ಟಾಪ್ ಥಿಂಕಿಂಗ್ ಲೈಕ್ ದಟ್. ಸಿಗ್ತಾ ಇಲ್ಲ, ಆಗ್ತಾ ಇಲ್ಲ ಅಂದ್ಕೊಳ್ಳೋದು. ಸ್ಟಾರ್ಟ್ ಡೂಯಿಂಗ್ ಸಮಥಿಂಗ್. ಹೋಗಿ ಅಪ್ರೋಚ್ ಮಾಡಿ, ಸೋಷಲೈಸ್ ಆಗಿ. ಅವ್ರು ಸ್ವಲ್ಪ ಜಾಸ್ತಿ ಪ್ರಾಕ್ಟಿಕಲ್ ಇದು. ಆ್ಯಂಡ್ ಮೇ ಬಿ ಹೊಸದಾಗಿ ಇವನ್ ಯಶ್ ಅವರು, ಈ ವಾಸ್ ಅಪ್ಕಮಿಂಗ್ ಟೈಮ್ಸಲ್ಲಿ ಯಾವುದೋ ಟೈಮಲ್ಲಿ ಇಂಟರ್ವ್ಯೂ ನೋಡಿದೆ, ಈ ಸೆಡ್ ಕನ್ಸುಗಳಿಗೆಲ್ಲ ಬೇಲಿ ಕಟ್ಕೋಬಾರ್ದು. ಡೀಪ್ ಲೈನ್. ಇಟ್ ಈಸ್ ಸೋ ಡೀಪ್. ಈ ಮೊಮೆಂಟಲ್ಲೂ ಇಫ್ ಐ ಡ್ರೀಮಿಂಗ್ ಸಮಥಿಂಗ್, ಇಲ್ಲ ಒಂದು ಇಂಟರ್ನ್ಯಾಷನಲ್ ಫಿಲಮ್ ಮಾಡಬೇಕು, ಹಂಗೆ ಮಾಡಬೇಕು, ಇಫ್ ಸಮಥಿಂಗ್ ಇಸ್ ಬ್ಲಾಕಿಂಗ್ ಮೇ, ಐ ರಿಮೆಂಬರ್ ದಟ್ ಲೈನ್. ಇದಕ್ಕೆ ಥಿಂಕ್ ಬಿಗ್ ಅಂತ ಹೇಳಿದ್ದಲ್ಲ. ಎಕ್ಸಾಕ್ಟ್ಲಿ. ಸೊ ಆ ಥರ ತುಂಬ ಆ್ಯಕ್ಟರ್ಸಿಂದ ನಾನು ತುಂಬ ಈ ಥರ ಡೀಪಾಗಿ ಕಲ್ತ್ಕೊಂಡಿದ್ದೀನಿ. ಮೇ ಬಿ ದೇ ವೋಂಟ್ ರಿಮೆಂಬರ್, ದೇ ವೋಂಟ್ ನೋ, ಬಟ್ ನಾನು ಕಲ್ತಿದ್ದೀನಿ. ಸೊ ಥ್ರೂ ಔಟ್ ದಿಸ್ ಜರ್ನಿ
ದರ್ ಇಸ್ ಒನ್ ಥಿಂಗ್ ದಟ್ ರಾಕೇಶ್ ಇಸ್ ಕನ್ಸಿಸ್ಟೆಂಟ್ಲಿ ಡೂಯಿಂಗ್ ದಟ್, ಏನದು? ಕ್ವೆಶ್ಚನಿಂಗ್ ಅಂತೀರಾ ಅಥವಾ ಏನೂ ಇಲ್ಲ ಅಂತೀರಾ? ಏನೂ ಇಲ್ಲ ಅನ್ಸುತ್ತೆ ನನಗೆ. ಆ್ಯಂಡ್ ಐ ಆಮ್ ನಾಟ್ ಹಾರ್ಶ್ ಆನ್ ಮೈ ಸೆಲ್ಫ್. ಹೌದು, ಇವನ್ ನೌ ಐ ಫಾಲ್ ಡೌನ್, ಇವನ್ ನೌ ಐ ಬಿಕಮ್ ಲೇಜಿ, ಬಟ್ ಏನಾದರೂ ಐ ಡೋಂಟ್ ಟೇಕ್ ದಟ್ ಗಿಲ್ಟ್ ಆರ್ ಐ ಡೋಂಟ್. ಎಂಥ ತಪಸ್ ಮಾಡಿದ ಸಾಧಕರು, ಋಷಿ ಮುನಿಗಳು ನಮ್ಮ ಹಿಸ್ಟ್ರಿಲಿದೆ, ದಟ್ ದೇ ಫೆಲ್ ಡೌನ್ ಒಂದು ಸೆಕೆಂಡಲ್ಲಿ. ಏನೋ ವಿಶ್ವಾಮಿತ್ರರು, ಆ ಥರ ಸಾಕಷ್ಟು ಜನ ಋಷಿ ಮುನಿಗಳು, ದೇ ಫಾಲ್ ಡೌನ್. ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ಲೈಫ್. That's why the saying came, to err is human. Yes. And also probably what you're trying to say is don't take yourself too seriously. ಹೌದು, ಇಟ್ ಈಸ್ ಓಕೆ ಟು ಫಾಲ್ ಡೌನ್. ಬಿದ್ದು ಎದ್ದು ಒಂದು ಸಲ ನಿಮಗೆ ನ್ಯಾಚುರಲಾಗಿ ಸೆಟ್ ಆಗುತ್ತೆ. ಇಟ್ಸ್ ಆ್ಯಸ್ ಸಿಂಪಲ್ ಆ್ಯಸ್ ಇವಾಗ ನಿಮ್ಗೆ ಆಟ ಸಾಮಾನುಗಳ ಮೇಲೆ ಹೆಂಗೆ ಇಂಟ್ರೆಸ್ಟ್ ಹೋಗಿ ಬೇರೆದ್ರ ಮೇಲೆ ಇಂಟ್ರೆಸ್ಟ್ ಬರುತ್ತೆ, ಎವಾಲ್ವ್ ಆಗ್ತದೆ. ಆ್ಯಸ್ ಸಿಂಪಲ್ ಆ್ಯಸ್ ಇಟ್, ಅಷ್ಟು ನ್ಯಾಚುರಲ್ ಆಗೇ ಆಗೋಗುತ್ತೆ. So it was very deep connecting with this soul in 2024 and of course wishing Rakesh the best. So with this ಇವತ್ತಿನ ಶೋನ ಮುಗಿಸ್ತಾ ಇದ್ದೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್ ಹಳೆ ಎಪಿಸೋಡ್ಸ್ಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಶೋ ಹೆಸರೇ ಜಸ್ಟ್ ಕ್ಯೂರಿಯಸ್. ಲೈಫಲ್ಲಿ ಏನೇ ಕಳ್ಕೊಂಡ್ರು ಕ್ಯೂರಿಯಾಸಿಟಿ ಮಾತ್ರ ಕಳ್ಕೊಬೇಡಿ. ಸೊ ದ್ಯಾಟ್ ವಾಸ್ ಇವತ್ತಿನ ಎಪಿಸೋಡ್ ವಿತ್ ರಾಕೇಶ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ರಾಕೇಶ್. ಥ್ಯಾಂಕ್ ಯು.